ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾರನಾಥ್ ವ್ಲಾಗ್ಸ್. ಸೊ ಗೈಸ್ ಇವತ್ತು ಈ ಥರ ಕೂತ್ಕೊಬಿಟ್ಟಿದ್ದಾರೆ ವಿಡಿಯೋ ಮಾಡ್ಕೊಂಡು ಅಂತ ನೋಡ್ತಿದ್ದೀರಾ. ಇವತ್ತು ಗ್ರೋಸರಿ ವ್ಲಾಗ್ ಮಾಡೋಣ ಅಂತಂದು ನೋಡಿ 2 ಚೀಲ ಗ್ರೋಸರಿ ತಂದಿದ್ದಾರೆ. ಗ್ರೋಸರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ ನೋಡೋಣ ಏನೇನು ತಂದಿದ್ದಾರೆ. ಅಂದರೆ ಸ್ಲಿಪ್ಪರ್ ಕೊಟ್ಟಿದ್ದೆ ನಾನು, ಅದ್ರ ಪ್ರಕಾರ ಎಲ್ಲ ತಂದಿದ್ದಾರೆ. ಮೇಲೆ ಕೈ ಇದ್ದ ತಕ್ಷಣ ಫಸ್ಟ್ ಎಣ್ಣೆ ಪಾಕಿಟ ಸಿಕ್ಬಿಟ್ಟು ಎಣ್ಣೆ, ಕಡಲೆ ಬೀಜ. ಸೊ ಗೈಸ್ ಕಡಲೆ ಬೀಜ ನೋಡಿ, ನಾವು ರೈತರಾಗಿ ಕಡಲೆ ಬೀಜ ಕೊಂಡ್ಕೊಂಡು ತಿನ್ನೋ ಪರಿಸ್ಥಿತಿ ನೋಡಿ ಯಾವ ಥರ ಐತೆ ಅಂತ. ಕಡಲೆ ಬೀಜ, ಉದ್ಬತ್ತಿ, ವಿಮ್ ಜೆಲ್ಲು ಒಂದು ಪ್ಯಾಕಲ್ಲಿ 2 ಕೊಟ್ಟಿದ್ದಾರೆ. ಪ್ರತಿಯೊಂದು ಪಾತ್ರೆ ತೊಳೆಯೋಕ್ಕೂ ಯೂಸ್ ಮಾಡೋಲ್ಲ ನಾನೇನು. ಏನಂದರೆ ಈ ಚಿಕನ್ನು, ಮೊಟ್ಟೆ, ಈ ನಾನ್ ವೆಜ್ ಎಲ್ಲ ಮಾಡಿದಾಗ ಅದೊಂಥರ ಪಾತ್ರೆ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಅಂತ ವಿಮ್ ಜೆಲ್ ತರಿಸಿದ್ದೀನಿ. ಟೂತ್ ಪೇಸ್ಟ್ ಡಾಬರ್ ರೆಡ್ 2 ಸ್ಟ್ರಾಂಗು. 2 ಏನಕ್ಕೆ ತರಿಸಿದ್ದಾರೆ ಅಂತ ನೋಡ್ತಿದ್ದೀರಾ. 2 ಏನಕ್ಕೆ ತರಿಸಿದ್ದಾರೆ ಅಂದರೆ, ಇದು ನಾನು ಯೂಸ್ ಮಾಡ್ತೀನಿ ಡಾಬರ್ ರೆಡ್, ಇದು ಎಲ್ಲರೂ ಯೂಸ್ ಮಾಡ್ತಾರೆ, ಅದಕ್ಕೆ 2 ತರಿಸಿದ್ದೀನಿ. ಬೇಬಿ ಸೋಪ್, ಹಿಮಾಲಯ ಬೇಬಿ ಸೋಪ್ 2 ಹುಡುಗರಿಗೆ, ಗ್ಯಾಪಲ್ಲಿ ನಾನು ಯೂಸ್ ಮಾಡ್ತೀನಿ. ಲಿಫ್ಟ್ ಎಣ್ಣೆ, ಲೋಯಿಸಾಲ್ ಫ್ಲೋರ್ ಕ್ಲೀನಿಂಗಿಗೆ ಇದೊಂದು, 3 ಬ್ರಷ್, ಗರಂ ಮಸಾಲ, ನೋಡಿ ಸಾಫ್ಟ್ ಆಯಿತು. ಬಾಟಲ್ ಬರುತ್ತಲ್ಲ, ಈ ಥರ ಬಾಟಲ್ ಬರುತ್ತಲ್ಲ, ಅದನ್ನ ಹೇಳಿದ್ದೆ ನಾನು. ಏನೋ ಪಾಕೆಟ್ ತಂದುಬಿಟ್ಟಿದ್ದಾರೆ. ಸಾಫ್ಟ್ ಆಯಿತು, ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ನಾನು ಇಲ್ಲೇ ತರಿಸೋದು, ಚೆನ್ನಾಗಿರುತ್ತೆ. ಇದು ಎಕ್ಸ್ಚೇಂಜ್ ಮಾಡಿಸ್ತೀನಿ. ಇದು ಬಾಟಲ್ ತರಿಸ್ಬೇಕು. ಕಡಲೆ ಹಿಟ್ಟು, ಉಪ್ಪಿನಕಾಯಿ, ನಮ್ಮ ಅಜ್ಜಿ ಫೇವ್ರೇಟ್ ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ ಇಲ್ಲ ಅಂದರೆ ಊಟನೇ ಸೇರಲ್ಲ. ಅದಕ್ಕೆ ಹೆಸರು ಕಾಳು, ಹುಡುಗರಿಗೆ ಸ್ನ್ಯಾಕ್ಸಿಗೆ ಹಾಕೋಕ್ಕೆ ಮೊಳಕೆ ಕಟ್ಟಿಟ್ಟು ಅಂತ ತರಿಸಿದ್ದೀನಿ. ಪುಳಿಯೋಗರೆ ಪಾಕಿಟ್ಟು, ರವೆ, ಬನ್ಸಿ ರವೆ, ಉಪ್ಪಿಟ್ಟಿಗೆ ಬನ್ಸಿ ರವೆ ಪುಡಿ. ಅದು ವಿಡಿಯೋ ಯಾಕೆ ಆಫ್ ಆಗಿಬಿಟ್ಟಿತ್ತು, ಅಂದರೆ 2 ಮಿನಿಟ್ಸ್ ಆದಮೇಲೆ ಒಂದ್ಸಲಿ ಆಫ್ ಆಗುತ್ತೆ ವಿಡಿಯೋ. ಅದಕ್ಕೆ ಅದು ನೋಡೋಣ ಅಂತಂದು ಇದ್ದೋಗಿದ್ದೆ. ವಿಡಿಯೋದಲ್ಲಿ ವಾಯ್ಸ್ ಅಷ್ಟಾಗಿ ಚೆನ್ನಾಗಿ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೇಳಿಸುತ್ತೇನೋ ಅಂತಂದು. ಯಾವ ಥರ ಕೇಳಿಸ್ತಿದೆ ಮುಂಚೆದಕ್ಕೂ ಇಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ನೋಡಿ, ನೆಕ್ಸ್ಟು ಗೋಧಿ ಹಿಟ್ಟು, ಚಪಾತಿ ಹಿಟ್ಟು, ಕಡಲೆಕಾಳು, ಕಲ್ಲುಪ್ಪು, ಇದು ಬಟಾಣಿ, ಸೋಪು, ಬಟ್ಟೆ ಸೋಪು. ಅಗ್ಲೆಲ್ಲ ಐಟಮ್ ತರಿಸೋಕೆ ಹೋಗಲ್ಲ. ಒಂದ್ಸರಿ ತರಿಸಿ ಇಟ್ಬಿಟ್ರೆ ಒಂದಷ್ಟು ದಿನ ಬರುತ್ತೆ. ಮತ್ತೆ ಅದೆಲ್ಲ ಕೆಲಸಗಳು ಜಾಸ್ತಿ ಇರ್ತದೆ, ಹೋಗಿ ಐಟಮ್ಗಳು ತರೋಕ್ಕೆ ಈಸಿ ಇರ್ತಾರಲ್ಲ, ಹೊರಡೋಕ್ಕಾಗಲ್ಲ ಆ ಕಡೆ ಈ ಕಡೆ ಅಂತಂದು ಒಂದೇ ಸರಿ ಒಂದಷ್ಟು ಐಟಮ್ ತರಿಸಿ ಇಟ್ಕೊಬಿಡ್ತೀನಿ, ಖಾಲಿ ಆಗೋವು. ಆಮೇಲೆ ಮತ್ತೆ ಇನ್ನೊಂದು ಸರಿ ಸ್ಲೀಪರ್ ಅಷ್ಟೇ. ಸೋಪು, ಕಲ್ಲುಪ್ಪು,
ಆದರೆ ಬೇರೆ ತಂದಿದ್ದಾರೆ. ನೇಮ್ ಅದೇ ಇದೆ, ಪ್ಯಾಕೆಟ್ ಚೇಂಜ್ ಆಗಿರಬೇಕು ಮೋಸ್ಟ್ಲಿ. ಇನ್ನೊಂದ್ಸರಿ ಯೂಸ್ ಮಾಡಬೇಕಾಗಿತ್ತು. ಮತ್ತು ಸಕ್ಕರೆ, ಬೆಲ್ಲ, ಇದು ಬೆಲ್ಲ, ಸಕ್ಕರೆ, ಇಷ್ಟು ಐಟಮು. ಇದಿಷ್ಟು ದಿನಸಿ ಐಟಮು. ಮತ್ತು ಇಷ್ಟು ದಿನಸಿ ಐಟಮು, ಧನಿಯಾ ಐಟಮು, ಇದೆಲ್ಲ ಧನಿಯಾ ಐಟಮ್, ಇದಿಷ್ಟು ದಿನಸಿ ಐಟಮು. ಇದನ್ನು ಮಿಕ್ಸ್ ಮಾಡಿದ್ದಾರೆ, ಸ್ಟಿಕ್ ನೋಡಬೇಕು ಗೊತ್ತಾಗುತ್ತೆ. ಹಾಗೆ ಇದು ಬೇಳೆ, ಕೆಂಪೇಳೆ ಅಂತ ಬರುತ್ತಲ್ಲ, ಮೈಸೂರು ಬೇಳೆನ ಏನೋ ಗೊತ್ತಿಲ್ಲ ನನಗೆ. ಒಟ್ಟಾಗಿದ್ದು ಬೇಳೆ ಸಾಂಬಾರು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಂದು ಇದೊಂದು ಬೇಳೆ ತರಿಸಿದ್ದೀನಿ. ಬೇಳೆ ಐಟಮ್ ಮನೆಗೆ ತಿಂಡಿ ಐಟಮು. ಇದು ಧನಿಯಾ ಐಟಮ್. ಎಲ್ಲ ಧನಿಯಾ ಕಾಕ ಐಟಮು. ಇದು ಕಡಲೆ, ಹೆಸರು ಬೇಳೆ, ಜೀರಿಗೆ, ಕಡಲೆಬೇಳೆ, ಮೆಣಸು, ಇದು ಹೆಸರು ಕಾಳಾಗುತ್ತೆ. ಇದು ಸ್ಟಾರ್ ಕಲರ್ ಎಸೆನ್ಸ್ ಹಾಕ್ತಾರ ಸ್ಟಾರು. ಧನಿಯಾಕ್ಕೂ ಕೂಡ ಹಾಕ್ತೀನಿ ಅಂತ ತರಿಸಿದ್ದೀನಿ. ಹಾಗೆ ಇದು ಮರಾಠಿ ಮೊಗ್ಗು, ಸಾಸಿವೆ, ಕಲ್ಲುವು, ಗಸಗಸೆ, ಚಕ್ಕೆ, ಲವಂಗ, ಸೋಂಪಿದು, ಉದ್ದಿನಬೇಳೆ, ಇದು ಅರಿಶಿನ ಪೌಡರ್, ಹಾಗೆ ಇದು ಜಾಕಾಯಿ. ಇಷ್ಟೇ ಗ್ರೋಸರಿ ಲಾಗು. ಇಷ್ಟೆಲ್ಲ ಐಟಮ್ ಬೇಕು ನೋಡಿ. ನಾವು ಒಂದು ಅಡುಗೆ ಮಾಡಬೇಕು ಅಂದರೆ ಎಷ್ಟೆಲ್ಲ ಐಟಮ್ ಬೇಕಾಗುತ್ತೆ ನೋಡಿ. ಒಂದು ಐಟಮ್ ಹಾಕಿ ಒಂದು ಐಟಮ್ ಹಾಕಿಲ್ಲ ಅಂದರೆ ಏನೋ ಮಿಸ್ ಹೊಡಿತಿರುತ್ತೆ. ಈಗ ಐಟಮ್ ಯಾವ ತಾನೇ ಕಡಿಮೆ ಇದೆ ಹೇಳಿ, ಎಲ್ಲ ರೇಟ್ ಜಾಸ್ತಿನೇ. ನಮ್ಮ ಮನೆಯವರು ನೋಡಿ, ಇವು ಐಟಮ್ ಇಷ್ಟಿದೆ, ಇಷ್ಟೊಂದು ಐಟಮ್ ಇದೆ. ಅದರಲ್ಲೂ ಇದಿಷ್ಟು ದಿನಸಿ ಐಟಮ್ ಈ ಕಡೆ ಇರೋದು ಧನಿಯಾ ಐಟಮ್. ಈ ಚಿಕ್ಕ ಪುಟ್ಟ ಐಟಮೇ ಅಮೌಂಟ್ ಜಾಸ್ತಿ ಆಗೋದು, ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆಯಂತೆ. ಧನಿಯಾ ಐಟಮ್ ತಗೊಂಡ್ವಿ ಅಂದರೆ ರೇಟ್ ಜಾಸ್ತಿನೇ. ಬರೀ ಮಾಮೂಲಿ ಗ್ರೋಸರಿ ಬರೀ ಇಷ್ಟೇ ಐಟಮ್ ಅಷ್ಟೇ ಅಂದರೆ ಏನಿಲ್ಲ ಅಂದರೆ ಒಂದು 3ರಿಂದ 4 ಒಳಗಡೆ ಮುಗ್ದೋಗುತ್ತೆ. ಇದಿರೋದ್ರಿಂದ ಜಾಸ್ತಿ ಆಗುತ್ತೆ ಅಷ್ಟೇ ಅಮೌಂಟು. ಇದರಲ್ಲಿ ಇನ್ನೂ ಒಂದೊಂದು ಐಟಮ್ ಬಿಟ್ಟು ಬಂದಿದ್ದಾರೆ ನಮ್ಮ ಮನೆಯವರು. ಸ್ಲಿಪ್ಪಲ್ಲಿ ನೋಡಬೇಕು, ಗೊತ್ತಾಗುತ್ತೆ ಯಾವ್ದು ಬಿಟ್ಟಿದ್ದಾರೆ ಯಾವ್ದು ತಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ಲಿಪ್ ತಗೊಂಡು ನೋಡಬೇಕು. ಇಷ್ಟೇ ಗ್ರೋಸರಿ ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹಾಗೆ ಇನ್ನೊಂದು ಏನಂದರೆ, ನಾನು ಯಾವ ಥರ ಧನಿಯಾ ಪುಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅದೊಂದು ಲಾಗಲ್ಲಿ ತೋರಿಸ್ತೀನಿ. ಪುಡಿ ಎಲ್ಲ ನಾನು ಸಾಂಬಾರಿಗೆ ಸಪ್ರೇಟು ಮತ್ತು ಚಿಕನ್ ಮಟನ್ ಸಾಂಬಾರಿಗೆ ಸಪ್ರೇಟ್ ಹಾಕಿಸ್ಕೊಳ್ತೀನಿ. ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಅದು ನೆಕ್ಸ್ಟ್ ಒಟ್ಟಿನಲ್ಲಿ ಶೇರ್ ಮಾಡ್ತೀನಿ ಅದು ಕೂಡ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗೋಣ ಮತ್ತೆ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ.